ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12 ಥರ್ಡ್ ರನ್ನರ್ ಅಪ್ ಆಗಿರುವಂಥ ಕಾವ್ಯ ಶೈವ ಅವ್ರ ಬಗ್ಗೆ ಇವತ್ತಿನ ವಿಡಿಯೋನ ಮಾಡೋಣ ಗೈಸ್. ಇವರ ಪೂರ ಬಯೋಡಾಟಾ ಹಾಗೆಯೇ ಬಿಗ್ ಬಾಸ್ನಲ್ಲಿ ಇವರು ಅರ್ನ್ ಎಷ್ಟು ಮಾಡಿರ್ಬೋದು, ಇವರ ಇವಾಗಿನ ಜೀವನ ಹೇಗಿದೆ ಅಂತ ಪೂರ ತಿಳ್ಕೊಳ್ಳೋಣ. ವಿಡಿಯೋನ ಎಲ್ಲನೂ ಕೂಡ ಸ್ಕಿಪ್ ಮಾಡದೆ ಪೂರ ವಿಡಿಯೋನ ನೋಡಿ ಗೈಸ್, ನಿಮಗೂ ಕೂಡ ಗೊತ್ತಾಗುತ್ತೆ. ಹಾಗೆಯೇ ಈ ವಿಡಿಯೋ ನಿಮಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು ಅಂತ ಅನ್ಕೊಂತೀನಿ. ಯಾಕಪ್ಪ ಅಂತ ಅಂದರೆ ಎಲ್ಲ ಜೀವನ ಚರಿತ್ರೆಗಳನ್ನ ನೋಡಿ ತಿಳ್ಕೊಂಡ್ರೆ ನಿಮಗೂ ಕೂಡ ಏನು ಬದಲಾಯಿಸ್ಕೋಬೇಕು ನಮ್ಮ ಜೀವನದಲ್ಲಿ ಅಂತ ತಿಳ್ಕೊಬೋದು. ಓಕೆ ಗೈಸ್, ಪೂರ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಗೈಸ್ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇವರ ಪೂರ್ತಿ ನೇಮ್ ಬಂದ್ಬಿಟ್ಟು ಕಾವ್ಯ ಶೈವ ಅಂತ. ಇವರು ಹುಟ್ಟಿದ್ದು 6 ಏಪ್ರಿಲ್ 1996 ಅಲ್ಲಿ KR ಪೇಟೆ, ಮಂಡ್ಯ ಜಿಲ್ಲೆ, ಕರ್ನಾಟಕ ರಾಜ್ಯದಲ್ಲಿ ಇವರು ಜನಿಸ್ತಾರೆ. ಹಾಗೆಯೇ ಚಿಕ್ಕ ವಯಸ್ಸಿನಿಂದನೂ ಕೂಡ ಇವರಿಗೆ ಮಾಡೆಲ್ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಹಾಗೆಯೇ ಕಾಲೇಜ್ ಲೈಫಲ್ಲೂ ಕೂಡ ತುಂಬಾ ರೀಲ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಇವರು ತೆರೆಸಿನ್ ಹೈಸ್ಕೂಲ್ನಲ್ಲಿ ಇವರ 10th ಮುಗಿಸ್ಕೊಂಡು, ಗರ್ಲ್ಸ್ ಹೈಸ್ಕೂಲ್ನಲ್ಲಿ 10th ಮುಗಿಸ್ಕೊಂಡು, ಹಾಗೆಯೇ ಗರ್ಲ್ಸ್ ಡಿಪ್ಲೊಮೊ GSSನಲ್ಲಿ ಇವರ ಡಿಪ್ಲೊಮೊವನ್ನು ಮುಗಿಸ್ತಾರೆ. ಕಾಲೇಜ್ ಟೈಮಲ್ಲಿ ಹೆಚ್ಚು ರೀಲ್ಸ್ಗಳನ್ನ ಮಾಡ್ತಿದ್ದ ಇವರಿಗೆ ಒಂದು ಧಾರಾವಾಹಿನಲ್ಲಿ ಒಂದು ಆಫರ್ ಸಿಗುತ್ತೆ. ಕೆಂಡಸಂಪಿಗೆ ಧಾರಾವಾಹಿನಲ್ಲಿ ಅತ್ಯುತ್ತಮ ಆ್ಯಕ್ಟಿಂಗ್ನ ಮುಖಾಂತರ ಇವರಿಗೆ ಜೀ ಕನ್ನಡ ಒಂದು ಕರ್ನಾಟಕ ಡ್ಯಾನ್ಸ್ನಲ್ಲಿ ಆ ಒಂದು ಆಫರ್ ಸಿಗುತ್ತೆ. ಆ ಕರ್ನಾಟಕ ಡ್ಯಾನ್ಸ್ನಲ್ಲಿ ಇವರು ವಿಜೇತರಾಗ್ತಾರೆ 2024 ಅದಾದ ನೆಕ್ಸ್ಟ್ ಡೇ ಬಿಗ್ ಬಾಸ್ ಸೀಸನ್ 12 2025 ಆಯ್ಕೆ ಆಗ್ತಾರೆ. ಇವರು ಕೆಂಡಸಂಪಿಗೆ ಧಾರಾವಾಹಿ ಮಾಡಿದ್ರಲ್ಲ ಕಲರ್ಸ್ ಕನ್ನಡದಲ್ಲಿ, ಆ ಬೇಸಿಸ್ ಮೇಲೆ ಇವರು 2025 ಬಿಗ್ ಬಾಸ್ ಸೀಸನ್ 12ಗೆ ಆಯ್ಕೆ ಆಗ್ತಾರೆ ಗೈಸ್. ಬಿಗ್ ಬಾಸ್ ಸೀಸನ್ 12 ಇವರ ಉತ್ತಮವಾದ ಪ್ರದರ್ಶನದೊಂದಿಗೆ ಇವರು ಎಲ್ಲರ ಮನಸ್ಸನ್ನ ಗೆದ್ದು ಥರ್ಡ್ ರನ್ನರ್ ಅಪ್ ಸ್ಥಾನವನ್ನು ಬಿಗ್ ಬಾಸ್ 12 ಪಡ್ಕೊತಾರೆ. ಇವರು ಬಿಗ್ ಬಾಸ್ 12 ಎಷ್ಟು ಅರ್ನ್ ಮಾಡಿರ್ಬೋದು ಅಂತ ಅಂದರೆ, ಈ ಅಮೌಂಟು ಖಂಡಿತವಾಗಿ ಖಚಿತವಾಗಿ ಇದೆ ಅಲ್ಲ. ಏನಪ್ಪ ಅಂತ ಅಂದರೆ ಬಿಗ್ ಬಾಸ್ನಲ್ಲಿ ಒಂದು ವಾರಕ್ಕೆ ಒಂದು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಂದು ವಾರಕ್ಕೆ 40,000ರಿಂದ 1,00,000ದವರೆಗೆ ಸಂಭಾವನೀಯತೆ ಕೊಡ್ತಾರೆ. ಅದರಲ್ಲಿ ನಮ್ಮ ಕಾವ್ಯ ಅವರು ಒಂದು ಎಂಟರ್ಟೈನ್ಮೆಂಟ್ ಅಥವಾ ಟಾಸ್ಕ್ಗಳನ್ನ ಚೆನ್ನಾಗಿ ಆಡಿರೋದ್ರಿಂದ ಇವ್ರಿಗೆ 40,000ರಿಂದ 60,000 ಸಂಭಾವನೀಯತೆ ಇತ್ತು ಅಂತ ಮೀಡಿಯಾದಲ್ಲಿ ಕಂಡು ಬಂದಿದೆ. ಇದು ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇರೋದು 40,000ರಿಂದ 60,000. ಇವರು ಹೆಚ್ಚು ಕಡಿಮೆ 10 ವಾರದಿಂದ 12 ವಾರದ ತನಕ ಬಿಗ್ ಬಾಸ್ನಲ್ಲಿ ಜರ್ನಿಯನ್ನು ಮುಂದುವರಿಸಿದ್ದಾರೆ. ಆದ್ದರಿಂದ ಇವರ ಕ್ಯಾಲ್ಕುಲೇಷನ್ ಬಂದ್ಬಿಟ್ಟು ಒಂದು 5 ಲಕ್ಷದಿಂದ 6 ಲಕ್ಷದವರೆಗೆ ಇರುತ್ತೆ ಗೈಸ್. ಹಾಗೆಯೇ ಲಾಸ್ಟ್ ಬಂದ್ಬಿಟ್ಟು ಇವ್ರಿಗೆ ಒಂದು 3 ಲಕ್ಷ ಕ್ಯಾಶ್ ಪ್ರೈಸ್ ಡೈರೆಕ್ಟ್ಲಿ ಸಿಕ್ಕಿರುತ್ತೆ. ಹಾಗೆಯೇ ನೆಕ್ಸ್ಟ್ ಸುದರ್ಶನ್ ಸನ್ಸಿಲ್ಕ್ಸಿಂದ 1 ಲಕ್ಷ ಕ್ಯಾಶ್ ಪ್ರೈಸ್ ಡೈರೆಕ್ಟ್ಲಿ ಸಿಕ್ಕಿರುತ್ತೆ. ಹಾಗೆಯೇ ಅವರ ಆಚೆಗೆ ಬಂದಾದಮೇಲೆ ಈಗಿನ ಪ್ರೆಸೆಂಟ್ಲಿ ಜೀವನ ಬಂದ್ಬಿಟ್ಟು ಹೆಚ್ಚು ಇವೆಂಟ್ಗಳಿಗೆ ಕರೀತಿದ್ದಾರೆ. ಒಂದು ಇವೆಂಟ್ಗೆ ಇವರು 40,000ದಿಂದ 50,000ವರೆಗೆ ಚಾರ್ಜ್ ಮಾಡ್ತಾರೆ. ಹಾಗೆಯೇ ಎಲ್ಲ ಸೇರಿ ಇವರ ಒಂದು ಬಿಗ್ ಬಾಸ್ ಜರ್ನಿಯಲ್ಲಿ ಏನಿಲ್ಲ ಅಂತ ಅಂದರೂ 10 ಲಕ್ಷದಿಂದ 15 ಲಕ್ಷದವರೆಗೆ ಅರ್ನ್ ಮಾಡಿದ್ದಾರೆ ಇದುವರೆಗೂ ಅಂತಲೇ ಹೇಳ್ಬೋದು ಗೈಸ್. ಹಾಗೆಯೇ ಈ ಒಂದು ಕ್ಯಾಲ್ಕುಲೇಷನ್ ಅಥವಾ ಈ ಸಂಭವನೀಯತೆಯನ್ನು ಇವರು ಯಾವ ಒಂದು ಇಂಟ್ರಡಕ್ಷನ್ ವಿಡಿಯೋ ಅಥವಾ ಇನ್ನೊಂದರಲ್ಲಿನೂ ಕೂಡ ಇವರು ವೈರಲ್ನ ಮಾಡಿ ಇಷ್ಟವರೆಗೂ ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋನ ನೋಡಿದ್ದೀರ ಅಂದರೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಹಾಗೆಯೇ ನೆಕ್ಸ್ಟ್ ವಿಡಿಯೋ ಯಾರ ಬಗ್ಗೆ ಮಾಡೋದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋಕ್ಕೆ ಬರೋದು ಮರಿಬೇಡಿ ಗೈಸ್. ಬಾಯ್ ಥ್ಯಾಂಕ್ ಯು ಸೋ ಮಚ್.